ವೆಲ್ಕಮ್ ಟು ಆಲ್. ನಾನಿವತ್ತು ಮಾಡ್ತಾ ಇರೋದು ಬಸ್ಸಾರು. ನಾನು ಬಸ್ಸಾರಿಗೆ ಇವತ್ತು ಬಳಸ್ತಾ ಇರೋದು ಹುಳ್ಳಿಕಾಯಿ, ಅವರೆಕಾಳು ಮತ್ತು ಸೊಪ್ಪು. ಯಾವುದೇ ಥರ ಬಸ್ಸಾರು ಮಾಡಿದ್ರೂ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಎಲ್ಲವನ್ನು ನೀಟಾಗಿ ತೊಳೆದು ಅದು ಮುಳುಗೋವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಕಾಯಿ ಹಾಕಿ ಹುರ್ಕೋಬೇಕು. ಇದನ್ನು ಜಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, 2 ಸ್ಪೂನ್ ಖಾರದ ಪುಡಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಬೇಕಿದ್ರೆ ಮೆಣಸಿನಕಾಯಿನೂ ಕೂಡ ಹಾಕ್ಕೊಂಡು ಹುರ್ಕೋಬೋದು. ಆದರೆ ನಾನು ಹುರಿದಿರೋ ಪುಡಿ ಇದ್ದಿದ್ದರಿಂದ ನಾನು ಪುಡಿನೇ ಹಾಕಿದ್ದೀನಿ. ಒಂದು ಪಾತ್ರೆಯಲ್ಲಿ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಖಾರನ ಚೆನ್ನಾಗಿ ಕುದಿಸ್ಕೋಬೇಕು. ಈ ಖಾರನ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಇದೇ ಬಸ್ಸಾರಿನ ಸೀಕ್ರೆಟ್. ಇನ್ನು ನಾವು ಬೇಯಿಸ್ಕೊಂಡಿದ್ದಂಥ ಕಾಳು, ಸೊಪ್ಪು, ಹುಳ್ಳಿಕಾಯಿ ಎಲ್ಲವನ್ನು ತಣ್ಣಗಾದ್ಮೇಲೆ ಅದನ್ನು ಸಹ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ ನಂತರ ಕುದೀತಾ ಇರೋ ಖಾರಕ್ಕೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ 2 ಕುದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ನಾನು ಆಳುಗಳಿಗೆಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನಲ್ಲೇ ಮಾಡ್ತಾಯಿದ್ದೀನಿ. ಬೇಕಂದರೆ ತರಕಾರಿ ಜೊತೆಗೆ 4 ಟೊಮೊಟೊ ಹಾಕಿ ಬೇಯಿಸಿದ್ರೂ ತುಂಬಾ ಚೆನ್ನಾಗೇ ಇರುತ್ತೆ. ಇನ್ನು ಕಾಳು ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಾಯಿನ ಒಗ್ಗರಣೆ ಹಾಕ್ಬಿಟ್ಟು ಕಾಳನ್ನು ಅದರಲ್ಲಿ ಸುರಿದು ಚೆನ್ನಾಗಿ 2 ನಿಮಿಷ ಕಲಸಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕಲಸಿ 2 ನಿಮಿಷ ಸ್ಟೀಮಲ್ಲಿ ಇಟ್ಟರೆ ಕಾಳು ಕೂಡ ರೆಡಿ ಆಗುತ್ತೆ. ಈಗ ರುಚಿಯಾದ ಸೊಪ್ಪು ಕಾಳು ಬಸ್ಸಾರು ತಿನ್ನೋದಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.